ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯ ಮತ್ತು ಹಣಕಾಸು ಆಯೋಗದ ವರದಿ ಹೇಳಿದ್ದರೂ ವಿಶೇಷ ಅನುದಾನ ನೀಡದಿರುವ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಬಹಿರಂಗ ಚರ್ಚೆಗೆ ಸಿದ್ಧನಿದ್ದು ಅಗತ್ಯ ದಾಖಲೆಗಳೊಂದಿಗೆ ಚರ್ಚೆಗೆ ಬರಲಿ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸವಾಲು ಹಾಕಿದರು. ವಿಕಾಸಸೌಧದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕರ್ನಾಟಕಕ್ಕೆ ಒಂದು ಪೈಸೆ ಬಾಕಿ ಉಳಿಸಿಕೊಂಡಿಲ್ಲ ಎಂದು ನಿರ್ಮಲಾ ಹೇಳಿದ್ದಾರೆ. ಆದರೆ ಅವರ ಹೇಳಿಕೆಗಳು ಸತ್ಯದಿಂದ ಕೂಡಿಲ್ಲ. ಇದೇ 31ಕ್ಕೆ ಮೈಸೂರಿಗೆ ಬರುವ ಅವರು ಚರ್ಚೆಗೆ ಸಿದ್ಧರಾಗಲಿ, ಒಂದೇ ವೇದಿಕೆಯಲ್ಲಿ ಚರ್ಚೆ ನಡೆಯಲಿ ಎಂದು ಆಹ್ವಾನವಿತ್ತರು. ನಾವು ಕರ್ನಾಟಕಕ್ಕೆ ನ್ಯಾಯ ಕೇಳುತ್ತಿದ್ದೇವೆಯೇ ಹೊರತು ಭಿಕ್ಷಾಪಾತ್ರ ಹಿಡಿದು ಭಿಕ್ಷೆ ಬೇಡುತ್ತಿಲ್ಲ. ಅತಿ ಹೆಚ್ಚು ತೆರಿಗೆ ಕಟ್ಟುವ 2ನೇ ರಾಜ್ಯ ನಮ್ಮದು. ನಮ್ಮ ಹಕ್ಕು ಕೇಳಿದರೆ ನಮ್ಮ ಮೇಲೆಗೆ ಗೂಬೆ ಕೂರಿಸ್ತಾರೆ. ಸತ್ಯ ಜನರಿಗೆ ತಿಳಿಯಬೇಕು. ಆದ್ದರಿಂದ ಮೈಸೂರು ಅಥವಾ ಬೆಂಗಳೂರೇ ಆಗಲಿ, ಎಲ್ಲಿ ಬೇಕಾದರೂ ಚರ್ಚೆಗೆ ಸಿದ್ಧನಿದ್ದೇನೆ. ಸತ್ಯ ಯಾವುದು, ಸುಳ್ಳು ಯಾವುದು ಎಂಬುದನ್ನು ಜನರ ತೀರ್ಮಾನಕ್ಕೆ ಬಿಡೋಣ ಎಂದರು. ಫೈನಾನ್ಸ್ ಕಮಿಷನ್ ಅವರೇ ಹೇಳಿದ್ದಾರೆ, ನಾವು ಗಮನಿಸಿದ್ದೇವೆ, ನಮ್ಮ ಶಿಫಾರಸ್ಸಿನಿಂದ ಕರ್ನಾಟಕಕ್ಕೆ ಬರುವ ಹಣ 19-20ಕ್ಕೆ ಹೋಲಿಕೆ ಮಾಡಿದಾಗ 20-21ರಲ್ಲಿ 5,495 ಕೋಟಿ ಕಡಿಮೆ ಆಗ್ತಾ ಇದೆ. ಕರ್ನಾಟಕಕ್ಕೆ ಬರುವ ಅನುದಾನ ಕಡಿಮೆ ಆಗ್ತಾ ಇದೆ. ಆ ಕಾರಣದಿಂದ ಕರ್ನಾಟಕಕ್ಕೆ 5,495 ಕೋಟಿ ಅನುದಾನವನ್ನ ವಿಶೇಷವಾಗಿ ಕೊಡಬೇಕು ಅಂತ ಅವರು ಶಿಫಾರಸು ಮಾಡಿದ್ದಾರೆ. ಸೊ ಇಂಗ್ಲಿಷ್ ಫುಲ್ ಓದ್ಬಿಡ್ತೇನೆ ಇನ್ನೊಂದು ಬಾರಿ, ಸೊ ದಟ್ ಕಾಂಪ್ರಹೆನ್ಸಿವ್ ಆಗಿ ತಮಗೆ ಅರ್ಥ ಆಗಲಿ ಅಂತ. We believe that during 2020-21, no state should, as a result of our recommendation, get less than the total amount received in 1920. It is believed that this is a sound principle and should be adhered to. We have noted that the sum of tax devolution is projected to decline from 2019-20 to 2021 for 3 states, namely Karnataka, Mizoram and Telangana. Hence we have provided grants to these states. For Karnataka, ಅವರು ಲೆಕ್ಕ ಹಾಕಿದ್ದಾರೆ, 2019-20 ಅಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ಬಂದಿದ್ದು 36,675 ಕೋಟಿ 1920. 2021ಗೆ 31,180 ಕೋಟಿಗೆ ಕುಸಿದಿದೆ. 19-20ರಲ್ಲಿ ರಾಜ್ಯಕ್ಕೆ ಬಂದಿದ್ದು 36,675 ಕೋಟಿ. 20-21ನೇ ಸಾಲಿಗೆ 31,180 ಕೋಟಿಗೆ ಕುಸಿದಿದೆ. ಆ ಕುಸಿತವಾಗಿರುವ 5,495 ಕೋಟಿಯನ್ನ ಸರಿದೂಗಿಸಿಕೊಡಬೇಕು ಅನ್ನೋ ಶಿಫಾರಸನ್ನ ಹಣಕಾಸು ಆಯೋಗದವರು ಇದು ಮಾಡಿದ್ದಾರೆ. ಇದ್ಯಾವುದು ನನ್ನ ಪದಗಳು ಅಲ್ಲ, ಫೈನಾನ್ಸ್ ಕಮಿಷನ್ ನಲ್ಲಿ ಅವರ ಶಿಫಾರಸ್ಸಿನಲ್ಲಿ ಇರತಕ್ಕಂತ ಪದಗಳು. ನಾವು ಗ್ಯಾರಂಟಿ ಯೋಜನೆಗಳಿಗಾಗಿ ನಯಾ ಪೈಸೆ ಕೇಳುತ್ತಿಲ್ಲ. ಅವರಿಂದ ಒಂದು ಪೈಸೆಯೂ ಬೇಕಾಗಿಲ್ಲ. ರಾಜ್ಯದ ಪಿಂಚಣಿ ಮತ್ತು ಸಾಮಾಜಿಕ ಭದ್ರತೆಗಾಗಿ 11,200 ಕೋಟಿ ಖರ್ಚು ಮಾಡುತ್ತಿದ್ದೇವೆ. ಇದಕ್ಕೆ ಕೇಂದ್ರ ಕೊಡುತ್ತಿರುವುದು ಕೇವಲ 550 ಕೋಟಿ. ಅಲ್ಲದೆ ಕಷ್ಟದಲ್ಲಿರುವ ಜನರ ಸಹಾಯ ಮಾಡಲೆಂದು 72,000 ಕೋಟಿಯನ್ನು ರಾಜ್ಯಕ್ಕೆ ವೆಚ್ಚ ಮಾಡುತ್ತೇವೆ. ನಾವು ಕೇಳುತ್ತಿರುವುದು ನಮ್ಮ ತೆರಿಗೆ ಪಾಲು ಮತ್ತು ಬರ ಪರಿಹಾರದ ಹಣ. ಅದನ್ನ ಪಡೆಯುವುದು ನಮ್ಮ ಸಂವಿಧಾನಬದ್ಧ ಹಕ್ಕು. ನಿಮ್ಮ ಔದಾರ್ಯ ಬೇಕಾಗಿಲ್ಲ. ಕರ್ನಾಟಕದ ಜನ ತೆರಿಗೆ ನೋಟು ಕಟ್ಟೋದಕ್ಕೆ, ಓಟು ಹಾಕೋದಕ್ಕೆ ಇರೋದಲ್ಲ ಎಂದರು. ಫೈನಾನ್ಸ್ ಕಮಿಷನ್ ಅಲ್ಲಿ ಇರುವಂತ ಇಲ್ಲಿ ತಾವು ನೋಡಬಹುದು, ಪೇಜು 36, ಪ್ಯಾರಾಗ್ರಾಫ್ 4.9, ಟೇಬಲ್ 4.2, ರೆಕಮೆಂಡೇಶನ್ ಫಾರ್ ಸ್ಪೆಷಲ್ ಗ್ರಾಂಟ್ ಕರ್ನಾಟಕ 5,495 ಕೋಟಿ. ನಾನು ಬರೀ ಪ್ರಿಂಟ್ ಔಟ್ ತಗೊಂಡು ಬಂದಿಲ್ಲ, ಪುಸ್ತಕವನ್ನೇ ತಗೊಂಡು ಬಂದಿದೆ. ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅನುದಾನ ಜಾಸ್ತಿ ಆಗುವಂತಹದ್ದು ಕರ್ನಾಟಕದ ವಿಷಯದಲ್ಲಿ ಕೋತ ಆಗಿದೆ, ಕುಸಿತ ಆಗಿದೆ. ಎಷ್ಟು ಕುಸಿತ ಆಗಿದೆ? 5,495 ಕೋಟಿ ಬಿದ್ದೋಗಿದೆ ಕರ್ನಾಟಕಕ್ಕೆ ಬರುವ ಅನುದಾನ. ಹಾಗಾಗಿ ಆ 2020-21ನೇ ಸಾಲಿನಲ್ಲಿ ಕರ್ನಾಟಕಕ್ಕೆ 5,495 ಕೋಟಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ರಾಜ್ಯಕ್ಕೆ ವರ್ಷದಿಂದ ವರ್ಷಕ್ಕೆ ಬರುವ ಅನುದಾನ ಜಾಸ್ತಿ ಆಗಬೇಕು.
ಕಡಿಮೆ ಆಗುವಂತಹದ್ದು ನೀತಿ ಅಲ್ಲ, ಸರಿಯಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಹೋದ ವರ್ಷ ಬಂದಷ್ಟಾದ್ರೂ ಬರಬೇಕು, ಅದಕ್ಕಿಂತ ಕಡಿಮೆ ಆಗಬಾರ್ದು. ವಿ ಬಿಲೀವ್ ದಿಸ್ ಇಸ್ ಎ ಸೌಂಡ್ ಪ್ರಿನ್ಸಿಪಲ್ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೋಸ್ಕರ 5,495 ಕೋಟಿ ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಗ್ಯಾರಂಟಿ ಯೋಜನೆಗಳಿಗೆ ನಾವೇ ಹಣ ಹೊಂದಿಸಿಕೊಳ್ಳುತ್ತೇವೆ. ವಿಶೇಷ ಅನುದಾನ 11,472 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿ. 2020-21ರಲ್ಲಿ 15ನೇ ಹಣಕಾಸು ಆಯೋಗವು ತನ್ನ ಮಧ್ಯಂತರ ವರದಿಯಲ್ಲಿ ಕರ್ನಾಟಕ, ತೆಲಂಗಾಣ, ಮಿಜೋರಾಂ ರಾಜ್ಯಗಳಿಗೆ ಒಟ್ಟು ವಿಶೇಷ ಅನುದಾನ 6,764 ಕೋಟಿ ನೀಡುವಂತೆ ಶಿಫಾರಸು ಮಾಡಿತ್ತು. ನಮ್ಮ ರಾಜ್ಯಕ್ಕೆ 5,495 ಕೋಟಿ, ತೆಲಂಗಾಣಕ್ಕೆ 723 ಕೋಟಿ ಹಾಗೂ ಮಿಜೋರಾಂಗೆ 546 ಕೋಟಿ ಎಂದು ನಿಗದಿ ಮಾಡಿತ್ತು. ಆದರೆ 3 ರಾಜ್ಯಗಳಿಗೆ ಹಣ ನೀಡಲೇ ಇಲ್ಲ ಎಂದರು. ನಮಗೆ ಬರಬೇಕಾಗಿರುವ ಬಾಕಿಯ ಹಣ ಮನವರಿಕೆ ಮಾಡಲು ಸಾಧ್ಯವಾಗದ ಕಾರಣ ನಿರ್ಮಲಾ ಅವರು ಗೊಂದಲ ಮೂಡಿಸುತ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಅವರು ವಿಶೇಷ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಪತ್ರ ಬರೆದಿದ್ರು. ಹಾಗಿದ್ದರೆ ಯಡಿಯೂರಪ್ಪ ಸುಳ್ಳು ಹೇಳುತ್ತಿದ್ದಾರಾ? ಬಸವರಾಜ ಬೊಮ್ಮಾಯಿ ಅವರು ಪತ್ರ ಬರೆದಿದ್ರು. ಆಗ ಅದಕ್ಕೆ ಉತ್ತರ ನೀಡಿದ ನಿರ್ಮಲಾ ಸೀತಾರಾಮನ್ ಅವರು ವಿಶೇಷ ಅನುದಾನಕ್ಕೆ ಸಂಪನ್ಮೂಲವನ್ನ ನೀವೇ ಹೊಂದಾಣಿಕೆ ಮಾಡಿಕೊಳ್ಳಿ ಎಂದಿದ್ದರು ಎಂದು ಕೃಷ್ಣ ಬೈರೇಗೌಡ ಹೇಳಿದರು.